ಸೊ ಇವತ್ತು ನಾನು ಮತ್ತು ಇವರು ರೈಡಿಂಗಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಬನ್ನಿ, ನೀವು ಎಷ್ಟು ಸಲ ಬಂದಿದ್ದೀರಾ ಹೇಳಿ? ನಾನು ಇದು ಸೆಕೆಂಡ್ ಟೈಮ್ ಬರೋದು. ಅವಳು ನಮ್ಮ ಬಿಟ್ಟು ದೂರ ಹೋಗ್ತಾ ಇದ್ದಲ್ಲ ಹತ್ಕೊಂಡು, ಅವಳ ಎನರ್ಜಿಗೆ ನನಗೆ ಮ್ಯಾಚ್ ಮಾಡಲಿಕ್ಕೆ ಆಗ್ತಿಲ್ಲ. ಕೋಟೆ ಮಂಜಿರಾ ಮಿರ್ಜಾಬಾದ್ ಪೋರ್ಟ್, ಇಲ್ಲಿಂದ ನಾವು ಹೊರಡ್ತಾ ಇದ್ದೇವೆ. ಇನ್ನು ತುಂಬ ಬಿಸಿಲು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೇನಾದರೂ ನೀವು ನನ್ನ ಚಾನಲನ್ನು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಸೊ ಇವತ್ತು ನಾನು ಮತ್ತು ಇವರು ರೈಡಿಂಗಿಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಸಕಲೇಶಪುರಕ್ಕೆ ಹೋಗಿ ಅಲ್ಲಿ ಮಂಜರಾಬಾದ್ ಫೋರ್ಟನ್ನೆಲ್ಲ ನೋಡಿ ಬರುವ ಅಂತ ಇದ್ದೇವೆ. ಏನಂದರೆ ನಾನು ಯಾವಾಗ ಒಂದು 7th ಸ್ಟ್ಯಾಂಡರ್ಡಲ್ಲೇನೋ ಹೋಗಿದ್ದೆ, ಮತ್ತು ಅಕ್ಕನ ಮನೆಗೆ ಹೋಗುವಾಗ ಸಕಲೇಶಪುರ ಹಾಸನ ಆಗಿ ಬೆಂಗಳೂರಿಗೆ ಹೋಗ್ತಿದ್ದು. ಆದರೆ ಪ್ಲೇಸ್ ನೋಡಲಿಕ್ಕೆ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಹಾಗೆ ಇವತ್ತು ಇವರೊಟ್ಟಿಗೆ ರೈಡಿಂಗಿಗೆ ಹೋಗ್ತಾ ಇದ್ದೇವೆ ನಾನು ಮತ್ತು ಇವರು. ಹಾಗೆ ಬನ್ನಿ ಹೋಗುವ. ಸೊ ನಾವಿವತ್ತು ಹೋಗ್ತಾ ಇರುವಂಥದ್ದು ಸಕಲೇಶಪುರದ ಮಿರ್ಜಾಬಾದ್ ಮಂಜರಾಬಾದ್ ಫೋರ್ಟ್ ಅಂತ ಹೇಳ್ತಾರಲ್ಲ, ಆ ಪ್ಲೇಸಿಗೆ. ನೀವೆಲ್ಲ ಅಂದ್ಕೊಳ್ಬೋದು ಅಲ್ಲಿ ಎಂಥ ಸಹ ಪ್ಲೇಸ್ ಇಲ್ಲ ನೋಡಲಿಕ್ಕೆ, ಇವ್ರು ಯಾಕೆ ಹೋಗ್ತಿದ್ದಾರೆ ಅಂತ. ನಮಗೆ ಈ ಗ್ರೀನರಿ ರೋಡಿನ ಮಧ್ಯದಿಂದ ಹೋಗೋದು ಅಂತ ಹೇಳಿದ್ರೇ ಇಷ್ಟ. ಇಬ್ಬರು ಕೂಡ ನೇಚರ್ ಲವರ್ಸ್, ಹಾಗಾಗಿ ಈ ಥರ ಗ್ರೀನರಿ ಪ್ಲೇಸಲ್ಲಿ ಹೋಗೋದು ಅಂತ ಹೇಳಿದ್ರೇ ಒಂದು ಖುಷಿ. ಮತ್ತು ರೈಡ್ ಮಾಡಲಿಕ್ಕೆ ಒಳ್ಳೆ ಜಾಗ, ಒಳ್ಳೆಯ ಡೆಸ್ಟಿನೇಷನ್ ಅಂತ ಅಂದ್ಕೊಂಡು ಹೊರಟದ್ದು ನಾನು ಮತ್ತು ಇವರು. ನಾವು ಮುಂಚಿನ ದಿವಸ ಒಂದು ಪ್ಲ್ಯಾನ್ ಮಾಡಿದ್ವಿ ಹೋಗುವ ಅಂತ. ಮತ್ತು ಬೆಳಿಗ್ಗೆಲ್ಲ ಬೇಗ ವರ್ಕ್ ಮುಗಿಸಿ ಬೇಗ ಹೋಗುವ ಅಂತ ಅಂದ್ಕೊಂಡ್ವಿ. ಆದರೆ ನಮಗೆ ಎಲ್ಲ ವರ್ಕ್ ಮುಗಿಸಿ ಹೊರಡುವಷ್ಟರಲ್ಲಿ 10 ಗಂಟೆ ಆಗಿತ್ತು. ನಾನು ಮತ್ತು ಇವರು ಗುಂಡಿಯಾಗಿ ಸಕಲೇಶಪುರ ಹೋದ್ದು. ನಮಗಿಬ್ಬರಿಗೂ ಕೂಡ ರೈಡಿಂಗ್ ಅಂದರೆ ಇಷ್ಟ. ಮುಂಚೆ ಇವರೆಲ್ಲ ಯಾರೋ ಫ್ರೆಂಡ್ಸ್ ಒಟ್ಟಿಗೆ ರೈಡಿಂಗ್ ಹೋಗ್ತಾಯಿದ್ರು, ಇವಾಗ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ನನಗೆ ಸಹ ಚಿಕ್ಕ ಇರುವಾಗಿಂದ ಸಹ ಒಂದು ಡ್ರೀಮು, ರೈಡಿಂಗಿಗೆ ಹೋಗಬೇಕು ಬೈಕಲ್ಲಿ ಕೂತು ಅಂತ. ಹಾಗೆ ಈಗ ಇವರು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, ನನ್ನ ಡ್ರೀಮ್ಸ್ ಎಲ್ಲ ಸಹ ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಕಲೇಶಪುರದ ಮಿರ್ಜಾಬಾದ್ ಪೋರ್ಟಲ್ಲಿ ಎಂಥ ಸಹ ಇಲ್ಲ ನೋಡಲಿಕ್ಕೆ, ಬಟ್ ನಮಗೆ ರೈಡಿಂಗಿಗೆ ಹೋಗಲಿಕ್ಕೆ ಒಳ್ಳೆ ಪ್ಲೇಸ್. ಮತ್ತು ಏನಂದರೆ ಹೋಗಬೇಕಾದ್ರೆ ಇಷ್ಟು ಒಳ್ಳೆ ಗ್ರೀನರಿ ಎಲ್ಲ ಸಿಗ್ತದಲ್ಲ ಅಂತ ಹೇಳಿ ನಾನು ಮತ್ತು ಇವರು ಹೊರಟದ್ದು. ಮತ್ತು ಅಲ್ಲಲ್ಲಿ ರೋಡಲ್ಲಿ ವರ್ಕ್ ಆಗ್ತಾ ಉಂಟು. ಆಮೇಲೆ ಈ ಟ್ಯಾಂಕರ್ಗಳು ಸಿಗೋದುಂಟಲ್ಲ, ಸುಮಾರು ಸಿಗ್ತದೆ. ಬೆಂಗಳೂರಿಗೆ ಹೋಗುವವರಿಗೆಲ್ಲರಿಗೆ ಎಕ್ಸ್ಪೀರಿಯೆನ್ಸ್ ಇರ್ಬೋದು, ಈ ರೋಡಲ್ಲಿ ಒಂದು ಎಷ್ಟು ಟ್ಯಾಂಕರ್ಗಳು ಸಿಗ್ತದೆ ಅಂತಿಲ್ಲ. ಒಂದು ಟ್ಯಾಂಕರ್ ಒಂದು ಕಡೆ ಪಲ್ಟಿ ಕೂಡ ಆಗಿತ್ತು. ಆಮೇಲೆ ಅಲ್ಲಲ್ಲಿ ಭೂಕುಸಿತ ಆಗಿದೆ. ಇವಾಗ ಯಾರಾದರೂ ಆ ಕಡೆ ಹೋಗುವವರಿದ್ದರೆ, ಅಂದರೆ ಡಸ್ಟಿಂದ ಅಲರ್ಜಿ ಆಗುವವರಿದ್ದರೆ, ಹೆಲ್ತ್ ಇಶ್ಯೂಸ್ ಆಗುವವರಿದ್ದರೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ ಸುಮಾರು ಡಸ್ಟ್ ಮತ್ತು ಧೂಳು,
ಅಲ್ಲಿ ಮಳೆ ಎಲ್ಲ ಇಲ್ಲಲ್ಲ, ಹಾಗಾಗಿ ಅದೆಲ್ಲ ಹಾರ್ತಾ ಇರ್ತದೆ, ಮುಖಕ್ಕೆಲ್ಲ ಹಾರ್ತದೆ, ಬಟ್ಟೆಗೆಲ್ಲ ಆಗ್ತದೆ. ರೈಡಿಂಗಿಗೆ ಹೋಗುವವರು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಮತ್ತೇನಂದರೆ ಭೂಕುಸಿತ ಆದ್ದರಿಂದ ರೋಡನ್ನು ಅಲ್ಲಲ್ಲಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅದು ಹಾಗಾಗಿ ಒಂದು ಸ್ವಲ್ಪ ರೈಡಿಂಗಿಗೆ ಕಷ್ಟ ಆಗ್ಬೋದು, ಬಟ್ ಗ್ರೀನರಿಯನ್ನು ಇಷ್ಟಪಡುವವರು ಡೆಫಿನೆಟ್ಲಿ ಹೋಗಿ ಒಂಥರ ಖುಷಿ ಆಗ್ತದೆ. ಮತ್ತು ಅಲ್ಲಿ ಸೆಕೆ ಅಂತ ಆಗೋದಿಲ್ಲ, ಗಾಳಿ ಬೀಸ್ತಾ ಇರ್ತದೆ. ಪೋರ್ಟಿನ ಮೇಲೆ ತನಕ ಹೋಗೋ ತನಕ ಸಹ, ಈ ರೋಡಿಂದ ಪಾಸ್ ಆಗೋ ತನಕ ಸಹ ಏನೋ ಒಂಥರ ಚಂದ ಗಾಳಿ ಬೀಸ್ತಾ ಇರ್ತದೆ. ಟ್ರೈನ್ ಹೋಗ್ತಾ ಉಂಟು, ಕಾಡ್ಮಧ್ಯದಿಂದ ಹೋಗೋದು, ಮಂಗಳೂರಿಂದ ಬೆಂಗಳೂರು. ಇದು ಸೊ ನಾವು ಸಕಲೇಶ್ಪುರ ತಲುಪಿದ್ವಿ. ಇವಾಗ ಹೋಗ್ತಾ ಇದ್ದೇವೆ ಮಂಜ್ರಾಬಾದ್ ಪೋರ್ಟಿಗೆ. ನಾನು 7th ಸ್ಟ್ಯಾಂಡರ್ಡಲ್ಲಿ ಚಪ್ಪಕ್ಕನೊರಟಿ ಬೆಂಗಳೂರಿಗೆ ಹೋಗುವಾಗ ಭಾವ ನಮ್ಮನ್ನು ಕರ್ಕೊಂಡು ಬಂದಿದ್ರು ಇಲ್ಲಿಗೆ. ಸೊ ಆವಾಗ ಬಂದದ್ದು, ಆಮೇಲಿಂದ ಬಂದಂತೆ ಇಲ್ಲ. ಬೈಕೆಲ್ಲ ಕೆಳಗೆ ನಿಲ್ಲಿಸಿ ನಮಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದ್ದೇವೆ. ತುಂಬ ಧೂಳಾಯಿತಾ, ಇವ್ರು ಹೇಳ್ತಿದ್ರು ನಮಗೆ ಬೇಡಿತ್ತು ಈ ಪ್ಲ್ಯಾನ್ ಅಂತ. ಅಂದರೆ ರೋಡು ಎಲ್ಲ ಭೂಕುಸಿತ ಎಲ್ಲ ಆಗಿ, ಮತ್ತು ತುಂಬ ಡಸ್ಟ್ ಬರುವಾಗ, ಬ್ಲ್ಯಾಕ್ ಪ್ಯಾಂಟೆಲ್ಲ ಧೂಳಲ್ಲಿ ಮಿಳಿಮಿಳಿಯಾಗಿದೆ. ಈಗ ಹೋಗ್ತಿದ್ದೇವೆ. ಬನ್ನಿ, ನೀವು ಎಷ್ಟು ಸಲ ಬಂದಿದ್ದೀರಾ ಹೇಳಿ? ನಾನಿದು ಸೆಕೆಂಡ್ ಟೈಮ್ ಬರೋದು. ಫಸ್ಟ್ ಟೈಮೇ ಆಗ ಬಂದದ್ದು 2020 ಅಂತ 2020 ಬಂದದ್ದು. ಅದಕ್ಕಿಂತ ಮುಂಚೆ ನಾವು ಬಂದಿದ್ದೇನೆ. ನಾನು 7th ಸ್ಟ್ಯಾಂಡರ್ಡ್ ಅಂದರೆ ಎಷ್ಟಿರ್ಬೋದು, 2012, 13 ಮೇ ಬಿ. ಅವಳು ನಮ್ಮ ಬಿಟ್ಟು ದೂರ ಹೋಗ್ತಾ ಇದ್ದಲ್ಲ ಹತ್ಕೊಂಡು, ಅವಳ ಎನರ್ಜಿಗೆ ನನಗೆ ಮ್ಯಾಚ್ ಮಾಡಲಿಕ್ಕೆ ಆಗ್ತಿಲ್ಲ. ನಲ್ಲಿ ನಾವು ಎಂಟ್ರೆನ್ಸಿಗೆ ರೀಚ್ ಆದ್ವಿ ಪೋರ್ಟಿನ. ಕೋಟೆಯ ಮೇಲಿಂದ ಶೂಟ್ ಮಾಡಿದರೆ ಹೀಗೆ ಇರ್ತದಂತೆ ಸ್ಟಾರ್. ಮಂಜ್ರಾಬಾದ್ ಪೋರ್ಟು ಒಂಥರ ಸ್ಟಾರ್ ಆಕಾರದಲ್ಲಿ ಉಂಟು. ನಾವು ಕೆಲವು ಪ್ಲೇಸನ್ನೆಲ್ಲ ನೋಡುವಾಗ ಇದು ಒಂಥರ ಸ್ನಾನಘಟ್ಟದಾಗ ಅನಿಸಿತು. ಯಾಕಂದರೆ 4 ಕಡೆಯಿಂದ ಕೂಡ ಸ್ಟೆಪ್ ಉಂಟು, ಮಿಡ್ಲಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಉಂಟು, ಅಂದರೆ ನೀರು ತುಂಬಿಸ್ತಿದ್ರು ಅಂತ ಅಂದ್ಕೊಳ್ತೇನೆ ನಾನು. ಮತ್ತು ಇದರಲ್ಲಿ ಬೇರೆ ಎಂಥ ಕೂಡ ಸ್ಪೆಷಾಲಿಟಿ ಇಲ್ಲ. ಮೇಲೆಗಡೆಯಿಂದ ನೋಡಿದರೆ ಸಕಲೇಶ್ಪುರ ಎಲ್ಲ ಕಾಣ್ತದೆ. ಸಕಲೇಶ್ಪುರದಲ್ಲಿ ಆಗುವಂಥದ್ದು ಎಗ್ರಿಕಲ್ಚರ್ ಇರ್ಬೋದು, ಕನ್ಸ್ಟ್ರಕ್ಷನ್ ಇರ್ಬೋದು, ಬಿಲ್ಡಿಂಗ್ಸ್ ಇರ್ಬೋದು, ಎಲ್ಲ ಕೂಡ ಕಾಣ್ತದೆ ಈ ಮೇಲೆ ಪ್ಲೇಸಿಂದ. ಆಮೇಲೆ ಎಷ್ಟೇ ಹೊತ್ತಾದರೂ ಕೂಡ ಸೆಕೆ ಅಂತ ಅನಿಸೋದಿಲ್ಲ, ಅಷ್ಟು ಒಳ್ಳೆ ತಂಪಾದ ಗಾಳಿ ಬೀಸ್ತಾ ಇರ್ತದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಟೂರಿಸ್ಟ್ಗಳು ಯಾವ ಥರ ಅಂದರೆ ಬೆಂಗಳೂರಿಗೆ ಹೋಗುವವರು ಇರ್ತಾರಲ್ಲ, ಅವರೆಲ್ಲ ಒಂದು ಕಡೆಯಲ್ಲಿ ನಿಲ್ಲಿಸಿ ಈ ಒಂದು ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಿ ಫೋಟೋ ಎಲ್ಲ ತೊಗೊಂಡು ಆಮೇಲೆ ಇಲ್ಲಿಂದ ಮುಂದೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾರೆ. ನಾವು ಕೂಡ ಮುಂಚೆ ಬೆಂಗಳೂರಿಗೆ ಹೋಗುವಾಗಲೇ ಒಮ್ಮೆ ಇಲ್ಲಿಗೆ ಬಂದದ್ದು. ಆವಾಗ ಸಹ ಭಾವ ಅವರ ಫೋನಲ್ಲಿ ಕ್ಯಾಮಲೆಲ್ಲ ಫೋಟೋ ತಗೊಂಡಿದ್ರು. ಆವಾಗ ನಾನು 7ನೇ ಕ್ಲಾಸಲ್ಲಿ ಇದ್ದೆ. ಸೊ ನಾವು ಮಂಜ್ರಾಬಾದ್ ಪೋರ್ಟಿಗೆ ಬಂದದ್ದು, ಯಾಕಂದರೆ ನಮಗೆ ಮನೆಯಿಂದ ಹತ್ತಿರ ಆಗ್ತದೆ. ಹತ್ತಿರ ಅಂದರೆ 44 ಕಿಲೋಮೀಟರ್ಸ್ ಆಗ್ತದೆ. ಹಾಗೆ ಇಲ್ಲಿಗೆ ಬಂದದ್ದು. ಮತ್ತು ಇವಾಗ ನೀವು ಹೇಳ್ಬೋದು ಅಲ್ಲಿ ಎಂಥ ಪ್ಲೇಸ್ ಇಲ್ಲ, ನೀವು ಎಂಥಕ್ಕೆ ಅಲ್ಲಿ ಹೋದ್ದು ಅಂತ. ಬಟ್ ನಮಗೆ ಒಂದು ರೈಡಿಗೆ ಬರಲಿಕ್ಕೆ ಒಂದು ಒಳ್ಳೆಯ ಜಾಗ. ಬಿಟ್ಟರೆ ಇಲ್ಲಿ ಬರೀ ಕೋಟೆ ಅದು ಸಹ ಎಲ್ಲ ಪಾಳು ಬಿದ್ದು ಹೋಗಿದೆ. ವೀಕೆಂಡ್ ರೈಡಿಗೆ ಅಂತ ಬಂದದ್ದು ಹಾಗೆ. ಮತ್ತು ನಮಗೆ ಟೈಮ್ ಇದ್ದರೆ ಅಂತ ಆದರೆ ನಾವು ಎಲ್ಲಿ ಸಹ ಹೋಗ್ಬೋದು, ಬಟ್ ಅಷ್ಟು ಟೈಮ್ ಇಲ್ಲ. 1 ಡೇಯಲ್ಲಿ ಎಲ್ಲಿ ಕವರ್ ಮಾಡಲಿಕ್ಕಾಗ್ತದೆ ಅಲ್ಲಿ ಬಂದದ್ದು. ಹಾಗೆ ಇಲ್ಲೆಲ್ಲಾದರೂ ಬೇರೆ ಕಡೆ ಫುಡ್ ತಿಂದು ಮತ್ತೆ ಮನೆಗೆ ಹೋಗೋದು.
ನಾವಿನ್ನು ಮಿರ್ಜಾಬಾದ್ ಪೋರ್ಟ್ ಇಲ್ಲಿಂದ ನಾವು ಹೊರಡ್ತಾ ಇದ್ದೇವೆ. ಇನ್ನು ತುಂಬ ಬಿಸಿಲು ಸ್ಟಾರ್ಟ್ ಆಯ್ತು. ಇನ್ನಷ್ಟು ನಾವು ಚೆಕ್ಔಟ್ ಆಗ್ತಿದ್ದೀವಿ. ಈ ಸ್ಟಾರ್ ಉಂಟಲ್ಲ, ಅದು ಮೇಲ್ಗಡೆಯಿಂದ ಡ್ರೋನ್ ಶೂಟ್ ಮಾಡಿದರೆ ಕ್ಲಿಯರಾಗಿ ಕಾಣ್ತದೆ. ನಾನು ಮತ್ತು ಇವರು ಪೋರ್ಟ್ ಎಲ್ಲ ನೋಡಿ, ಸಕಲೇಶಪುರ ಪೇಟೆ ಎಲ್ಲ ನೋಡಿ ಒಂದು ಕಡೆ ಊಟ ಮಾಡಿ ಮತ್ತೆ ಮನೆಗೆ ಹೊರಟ್ವಿ. ಅಪ್ಪನ ಹತ್ರ ಮುಂಚೆ ಹೇಳಿದ್ವಿ 3 ಗಂಟೆಗೆ ತಲುಪ್ತೇವೆ ಅಂತ. ಹಾಗೆ ಆಮೇಲೆ ಏನಂದರೆ, ಮೊನ್ನೆ ಯಾರೆಲ್ಲ Q&Aಗೆ ಕ್ವಶನ್ಸ್ ಎಲ್ಲ ಹಾಕಿದ್ದೀರಾ ಎಲ್ಲರಿಗೂ ಕೂಡ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಮತ್ತು ಕೆಲವರಿಗೆ ಆನ್ಸರ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಾನು ಗಣಿಯವರ ಹತ್ರ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ನಿಮ್ಮ ಫೋನಲ್ಲಿ, ಮನೆಗೆ ಹೋಗಿ ಆದಮೇಲೆ ವಿಡಿಯೋ ಮಾಡಲಿಕ್ಕೆ ಬೇಕಾಗ್ತದೆ ಕ್ವಶನ್ ನೋಡಿ ಅಂತ ಹೇಳಿದ್ದೆ. ಅವರು ಎಲ್ಲ ಸ್ಕ್ರೀನ್ಶಾಟ್ ತೆಗ್ದಿದ್ದೇನೆ ಅಂತ ಅಂದ್ಕೊಂಡಿದ್ರು, ಬಟ್ ಕೆಲವು ಕ್ವಶನ್ಸಿದ್ದು ಸ್ಕ್ರೀನ್ಶಾಟ್ ತಗೊಂಡಿರಲಿಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ಡೇ ಅಬ್ಸರ್ವ್ ಮಾಡಬೇಕಾದ್ರೆ ಕೆಲವು ಕ್ವಶನ್ಸನ್ನು ಬಿಟ್ಟಿದ್ದೇನೆ ಅಂತ ಅಂದ್ಕೊಂಡೆ. ಮತ್ತೆ ಪುನಃ ಅದೇ ಡ್ರೆಸ್ ಹಾಕಿ ವೀಡಿಯೋ ಮಾಡುವಷ್ಟು ಟೈಮ್ ಇರಲಿಲ್ಲ ನಮಗಿಬ್ಬರಿಗೂ ಕೂಡ. ನಾವು ಅದೊಂದು Q&A ಮಾಡಲಿಕ್ಕೆ ಕೂಡ ಬೇಗ 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 ವರ್ಕ್ ಎಲ್ಲ ಮುಗಿಸಿ ಅರ್ಜೆಂಟಲ್ಲಿ Q&A ಮಾಡಿದ್ದು. ಯಾಕಂದರೆ 1-2 ಗಂಟೆ ಕ್ಯಾಮರಾದ ಎದುರು ಕೂತ್ಕೊಳ್ಬೇಕಲ್ಲ ಅಂತ ಹೇಳಿ, ವರ್ಕ್ ಎಲ್ಲ ಪೆಂಡಿಂಗ್ ಆಗ್ತದೆ ಅಂತ ಹೇಳಿ ತುಂಬ ಅರ್ಜೆಂಟಲ್ಲಿ ಮಾಡಿದ ವ್ಲಾಗ್ ಅದು Q&Aದು. ಆ್ಯಂಡ್ ಯಾರ್ದೆಲ್ಲ ಕ್ವಶನ್ಸ್ ಬಾಕಿಯಾಗಿದೆ ನಾನು ನಿಮಗೆ ಮತ್ತೆ ಯಾವಾಗಾದರೂ Q&A ಮಾಡುವಾಗ ಅದನ್ನು ಪಿಕ್ ಮಾಡ್ತೇನೆ. ಯಾರಿಗೆಲ್ಲ ಆನ್ಸರ್ ಸಿಗಲಿಲ್ಲ ಅವರಿಗೆಲ್ಲ ಸಾರಿ. ಮತ್ತು ಇದೇ ಥರ ಬ್ಲೆಸ್ ಮಾಡ್ತಾಯಿರಿ. ಮತ್ತೆ ಸಿಗುವ.